ದೂರುದಾರ ಚಿನ್ನಯ್ಯ ಏನಿದಾನಲ್ಲ, ಈಗ ದೂರುದಾರ ಅಲ್ಲ, ಈಗ ಆರೋಪಿ ಆತ. ಸೊ ಈ ಚಿನ್ನಯ್ಯನ ಮೊದಲ ಪತ್ನಿ ಕೂಡ ಮಾತಾಡಿದ್ರು. ಚಿನ್ನಯ್ಯ ದೊಡ್ಡ ಮೋಸಗಾರ, ಸುಳ್ಳುಗಾರ ಅಂತ ಹೇಳಿ TV9 ಜೊತೆಗೆ ಈ ಮೊದಲ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಜೊತೆಗೆ ಮಾತನಾಡಿದ್ರು. ಆಕೆ ಧರ್ಮಸ್ಥಳದ ನೇತ್ರಾವತಿಯಲ್ಲಿ 7 ವರ್ಷ ನಾನು ಆತನ ಜೊತೆಗಿದ್ದೆ. ಕಸ ಗುಡಿಸೋದು, ಬಾತ್ರೂಮ್ ತೊಳೆಯೋದು, ಇಂಥದ್ದೆಲ್ಲ ಕೆಲಸಗಳನ್ನು ನಾವು ಮಾಡಿಕೊಂಡು ಸಫಾಯಿ ಕರ್ಮಚಾರಿಯಾಗಿ ನಾವು ಅಲ್ಲಿದ್ವಿ. ಆಗ ಶವಗಳನ್ನು ಹೂತಿದ ಬಗ್ಗೆ ಯಾವತ್ತೂ ನನಗೆ ಹೇಳೇ ಇಲ್ಲ. ಯಾವಾಗ ನೋಡಿದ್ರು ಅಹಂಕಾರದಲ್ಲೇ ಮೆರಿತಾ ಇದ್ದ, ನನಗೆ ಬೈತಾ ಇದ್ದ, ಹೊಡಿತಾ ಇದ್ದ. ಅವನನ್ನು ನಾನು ಬಿಟ್ಟು ಬಂದ್ಬಿಟ್ಟೆ. ಈಗ ನೋಡಿದ್ರೆ ಒಳ್ಳೇದಾಯ್ತು ನಾನು ಬಿಟ್ಕೊಂಡಿದ್ದು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಅವನು ಇನ್ನೊಬ್ಬನ ಯಾರ ಜೊತೆನೋ ಸಂಬಂಧ ಇತ್ತು, ಅವಳಿಗೋಸ್ಕರ ಅವಳನ್ನ ಮದುವೆ ಆಗಕ್ಕೆ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೆ. ಅವ್ನು ಸತ್ತು ಹೆಣ ಆದರೂ ಕೂಡ ನಾವು ಅವನನ್ನು ನೋಡಲ್ಲ ಅಂಥೇಳಿ TV9 ಜೊತೆಗೆ ಮಾತನಾಡಿದಂಥ ಮಾಸ್ಕ್ ಮ್ಯಾನ್ನ, ಈ ಮಾಸ್ಕ್ ಮ್ಯಾನ್ ಅಲ್ಲ, ಈಗ ಚಿನ್ನಯ್ಯ, ಆರೋಪಿಯಾಗಿರುವಂಥ ಚಿನ್ನಯ್ಯ, ಆತನ ಮೊದಲ ಪತ್ನಿ ಕೊಟ್ಟಂತಹ ಹೇಳಿಕೆ. ಮೊನ್ನೆ ನಮ್ಮ TV9 ಪ್ರತಿನಿಧಿ ಕೂಡ ಅವ್ರನ್ನ ಮಾತನಾಡಿಸಿದ್ರು. ಆಗ ಈ ಎಲ್ಲ ಆರೋಪಗಳನ್ನು ಆಕೆ ಮಾಡಿದ್ರು. ನಿಜ ಅನ್ಸುತ್ತೆ ಅವ್ರು ಹೇಳ್ತಾ ಇರೋದು? ಅದೆಲ್ಲ ಸುಳ್ಳು ಅನಿಸುತ್ತೆ. ಸುಳ್ಳು ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೆ ಅವನು. ಈ ಕಳ್ತನ ಎಲ್ಲ ಮಾಡ್ತಿದ್ರು ಹಂಗಂತ ಹೇಳ್ತಾರೆ. ಯಾರು ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾಯಿತ್ತು ಅವನಿಗೆ. ಅದು ಮಾತ್ರ ಹೇಳ್ತಾಯಿದ್ರು. ಆದರೆ ನನ್ನ ಕೈಗೂ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ಇನ್ನು ಚಿನ್ನಯ್ಯನ ಬಂಧನಕ್ಕೆ ಆತನ ಊರು ಚಿಕ್ಕಬಳ್ಳಿ ಗ್ರಾಮದಲ್ಲೂ ಕೂಡ ಬಹಳ ಸಂತಸ ವ್ಯಕ್ತಪಡಿಸ್ತಿದ್ದಾರೆ ಬಹಳ ಮಂದಿ. ಚಿಕ್ಕಬಳ್ಳಿ ಇದೆಯಲ್ಲ, ಮಂಡ್ಯದ ಚಿಕ್ಕಬಳ್ಳಿ, ಅದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಊರು. ಏನಕ್ಕೆ ಅವನ ಮೇಲೆ ಸಿಟ್ಟೇನಕ್ಕೆ? ಒಂದು ದೇವಸ್ಥಾನದ ವಿರುದ್ಧ ಹಿಂಗೆಲ್ಲ ಮಾಡ್ದ ಅಂತ. ಆಮೇಲೆ ಇಲ್ಲೂ ಕೂಡ ಬಹಳ ಮಂದಿಗೆ ಹಿಂಗೆ ದುಡ್ಡು ತಗೊಳ್ಳೋದು, ಮೋಸ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದ. ಧಾರ್ಮಿಕ ನಂಬಿಕೆಗಳನ್ನ ಕೆಡ್ಸೋಕೆಲ್ಲ ಮುಂದಾಗಿದ್ದ ಅಂತ ದಿಲೀಪ್ ನಮ್ಮ ಪ್ರತಿನಿಧಿ ಆ ಊರಿನ ಕೆಲ ಗ್ರಾಮಸ್ಥರ ಜೊತೆಗೆ ಮಾತನಾಡಿದ್ರೆ ಬನ್ನಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಊತಿಟ್ಟಂಥ ವ್ಯಕ್ತಿ ಮಂಡ್ಯ ಮೂಲದವನು ಅನ್ನುವಂಥದ್ದು ವಿಚಾರ TV9 ಬ್ರೇಕ್ ಮಾಡಿತ್ತು. ಈ ಒಂದು ವಿಚಾರವಾಗಿ ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಗ್ರಾಮಸ್ಥರು ಮಾಡಿದರು. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಆತ ಚಿಕ್ಕಬಳ್ಳಿ ಗ್ರಾಮದವನು, ಮಂಡ್ಯದವನು ಅನ್ನುವಂಥದ್ದು ನೀವು ಕೂಡ ಹೇಳಿದ್ರಿ. ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರಿ ಸರ್. ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವಂಥದ್ದು. ಇವತ್ತು ಆತನ ಅರೆಸ್ಟ್ ಮಾಡಿದ್ದಾರೆ ಸರ್ ಪೊಲೀಸರು. ಏನು ಹೇಳ್ತೀರಾ ಸರ್? ಅದು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಯಿತು. ಇವನು ರಾಜ್ಯದ ಜನಕ್ಕೆ ಮತ್ತು ದೇಶದ ಜನಕ್ಕೆ ಶಾಕ್ ಕೊಡುವಂಥ ವಿಚಾರ ಮಾಡಿದ್ದಾನೆ ಅವನು. ಇದು ಒಳ್ಳೆಯ ವಿಚಾರ. SIT ಅವರು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ. ಮುಂಚೆ ಹೇಳ್ತಾ ಇದ್ರಿ ಆತ ಎಷ್ಟು ಕಳ್ತನ ಪ್ರಕರಣ ಇದ್ದ, ಮತ್ತು ಜೊತೆಗೆ ನಿಮ್ಗೆ ಎಷ್ಟು ಮೋಸ ಮಾಡಿ ಹೋಗಿದ್ದ ಅಂತೆಲ್ಲ ಹೇಳ್ತಾ ಇದ್ರಿ. ಹಳ್ಳಿನಲ್ಲಿ ನಾನೇ ಅವನಿಗೆ 2 ಹಸುಗೆ SBIನಲ್ಲಿ ಸಾಲ ಕೊಡಿಸಿದ್ದೆ. ಹಸುಗಳನ್ನ ರಾತ್ರಿ ಮಾರಿಬಿಟ್ಟು ದುಡ್ಡು ತಗೊಂಡು ಇಲ್ಲೆಲ್ಲ ಸ್ವಲ್ಪ ಜನಗಳಿಗೆಲ್ಲ ಮೋಸ ಮಾಡಿ, ನನಗೂ ಮೋಸ ಮಾಡಿದ್ದ. ಸ್ವಲ್ಪ ಎಲ್ಲ ರಾತ್ರಿ ಹೊರಟೋಗಿ ತಮಿಳ್ನಾಡಲ್ಲಿ ಇರ್ತೀನಿ ಅಂತ ಹೋದ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದು ನಾನು ಇದರಲ್ಲಿ ಧರ್ಮಸ್ಥಳದಲ್ಲೇ ಮತ್ತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದ. ಇದೆಲ್ಲ ಇವನು ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅದು ಒಂದು ಧರ್ಮ ಕ್ಷೇತ್ರ, ಅದ್ರ ಬಗ್ಗೆ ಎಲ್ಲ ಗೌರವ ಇದೆ. ಇವನು ಅದನ್ನು ಕಳಿಕೆ ಹೋಗಿದ್ದ. ಈಗ ನ್ಯಾಯ ವ್ಯವಸ್ಥೆ ಅವನ ಸರಿಯಾಗಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವನಿಗೆ ಸಾಯಿಗಂಟು ಜೈಲಲ್ಲಿರುವಂಗೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಏನೆಲ್ಲ ಮಾಡಿದ್ದ ಸರ್ ಮೋಸ? ನಿಮಗೆ ಒಂದಷ್ಟು ಹಣ ನಿಮ್ಮ ಹತ್ರನೇ ಇಸ್ಕೊಂಡು ಹೋಗಿದ್ದ ಅಂತ ಹೇಳ್ತಿದ್ರಿ. ಬೇರೆಯವ್ರಿಗೆಲ್ಲ ಏನೆಲ್ಲ ಇದು ಮಾಡಿದ್ದ? ಅದೇ ಕೆಲ್ಸಕ್ಕೆ ಬರ್ತೀನಿ ಅದೇ ಇದು ಅಂದ್ಬಿಟ್ಟು ಸ್ವಲ್ಪ ಈಸ್ಕೊಳ್ಳೋದು. ಒಂದು 500, 1000 ಹಿಂಗೆಲ್ಲ, ಒಂದು 5,000, 10,000 ಹಂಗೆ ಇಸ್ಕೊಂಡು ಜನಗಳಿಗೆಲ್ಲ ಸ್ವಲ್ಪ ದುಡ್ಡು ಕೊಡಬೇಕಾಯ್ತು. ಅವ್ನು ಕೆಲಸ ಮಾಡ್ತಿರಲಿಲ್ಲ, ಸೋಂಬೇರಿಯಾಗಿದ್ದ ಅವನು. ಆಮೇಲೆ ಸ್ಟೈಲ್ ಮ್ಯಾನ್ ಅವನು. ಬಟ್ಟೆಗಳೆಲ್ಲ ಅಲ್ಲೆಲ್ಲಿಂದ ತತ್ತಿದ್ನೋ ಏನೋ ಇಲ್ಲೆಲ್ಲ ಬಂದು ಅವ್ರವ್ರಿಗೆ ಕೊಡ್ತಿದ್ದ. ನಾವ್ಯಾರು ಆ ಬಟ್ಟೆಗಳಲ್ಲಿ ಈಸ್ಕೊತಿರ್ಲಿಲ್ಲ. ಕೆಲವರು ಅಲ್ಲಿ ನನ್ನ ಪ್ರಕಾರ ಅವನೆಲ್ಲ ಧರ್ಮಸ್ಥಳದಲ್ಲಿ ಕಳ್ತನ ಮಾಡ್ಕೊಂಡು ತಗೊಬತ್ತಿದ್ದ ಅಂತ ಅನ್ನಿಸುತ್ತೆ. ಏನು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ಅವನ್ನ ದೂರು ಕೊಡಕ್ಕೆ ಹೋದವನೇ ಅವನ್ನೇ ವಶಕ್ಕೆ ತಗೊಂಡಿದ್ದಾರೆ ಈಗ ಪೊಲೀಸರು. ಅದು ಅವನು ತಪ್ಪು ಮಾಡಿದ್ದಾನೆ, ತಗೊಂಡಿದ್ದಾರೆ. ಅವನಿಗೆ ಶಿಕ್ಷೆ ಆಗಬೇಕು. ಅವನಿಗೆ ಏನು ಗೊತ್ತಿಲ್ಲದೆ ಇರುವಂಥ ಒಬ್ಬ ಸ್ವೀಪರು ಒಂದು ದೊಡ್ಡ ಕ್ಷೇತ್ರ, ಸಾವಿರಾರು ಜನಕ್ಕೆ ಅನ್ನ ಹಾಕುವಂಥ ಕ್ಷೇತ್ರದ ಮೇಲೆ ಆಪಾದನೆ ಮಾಡಿರೋ ತಪ್ಪದು. ನಂಬಿಕೆ ಇತ್ತು. ನಂಬಿಕೆ ಅಲ್ಲಿ ಯಾರೇ ಇಡೀ ಯಾವುದೇ ಜನಾಂಗ ಆಗಲಿ ಧರ್ಮಸ್ಥಳ ಅಂದರೆ ಒಂದು ನಂಬಿಕೆ, ಒಂದು ಒಳ್ಳೇದಾಗುತ್ತೆ ಅಲ್ಲಿಗೆ ಹೋದ್ರೆ ಏನೋ ಒಂದು ಇದಿರ್ತದೆ. ಅದು ಬಿಟ್ಬಿಟ್ಟು ಇವನು ಏಕಾಏಕಿ
ಕೂಲಿಗೆ ಒಂದು ಒಳ್ಳೆ ಇಶ್ಯೂ ಆಯಿತು ದೇಶದಲ್ಲಿ ಅಂದರೆ ಅದು ಭಾರಿ ನನಗೆ ವಿಷಾದ ವ್ಯಕ್ತಪಡಿಸ್ಕೋಬೇಕಾಯ್ತದೆ ನಾನು. ಇವಿಷ್ಟು ಗ್ರಾಮಸ್ಥರಾದ ಶಂಕರೇಗೌಡರ ಅವರ ಮಾತುಗಳಾಗಿರುವಂಥದ್ದು. ಆತನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.